ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಓಕೆ, ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಲಾಸ್ಟ್ ವಿಡಿಯೋದಲ್ಲಿ ಸ್ಟ್ರೈಟ್ ಕಟ್ ಪ್ಯಾಂಟ್ನ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ ಡಿಟೇಲಾಗಿ ತೋರಿಸಿದ್ದೆ. ಈ ವಿಡಿಯೋದಲ್ಲಿ ಆ ಸ್ಟ್ರೈಟ್ ಕಟ್ ಪ್ಯಾಂಟ್ನ ಯಾವ ರೀತಿ ಸ್ಟಿಚ್ ಮಾಡಬೇಕು ಪರ್ಫೆಕ್ಟಾಗಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ನೀಟ್ ಫಿನಿಶಿಂಗು ಬರುತ್ತೆ. ಬೊಟಿಕ್ ಸ್ಟೈಲಲ್ಲಿ ಯಾವ ರೀತಿ ಫಿನಿಶಿಂಗ್ ಕೊಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದೇ ಮೊದಲು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ರೀತಿ ಫ್ರಂಟ್ ಪಾರ್ಟ್ನ ತೊಗೊಂಡ್ಬಿಟ್ಟು ಇದೇನು ಕ್ರಾಸ್ ಏರಿಯಾ ಇರುತ್ತಲ್ವ, ಮಧ್ಯದಲ್ಲಿ ಬರುತ್ತೆ. ಫಸ್ಟು ಇಲ್ಲಿಂದ ಸ್ಟಿಚ್ ಹಾಕ್ಕೊಬಿಡ್ಬೇಕು. ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಇದು ಸ್ಟಿಚ್ ಹಾಕೋ ವಿಡಿಯೋ ಸ್ವಲ್ಪ ಡಿಲೀಟ್ ಆಗಿಬಿಟ್ಟಿತ್ತು, ಹಾಗಾಗಿ ಆಲ್ರೆಡಿ ಸ್ಟಿಚ್ ಹಾಕಿದ್ದೀನಿ ನೋಡಿ. ಕ್ರಾಸ್ ಏರಿಯಾ ಏನಿದೆಯೋ ಫ್ರಂಟು ಬ್ಯಾಕ್ ಎರಡಕ್ಕೂ ಈ ರೀತಿ ಸ್ಟಿಚಸ್ ಹಾಕ್ಕೊಂಡ್ಬಿಡ್ಬೇಕು. ನೋಡಿ, ಇದು ಬ್ಯಾಕು ಸ್ಟಿಚ್ನ ಹಾಕಿದ್ದೀನಿ ಆಲ್ರೆಡಿ. ಬ್ಯಾಕು ಈ ರೀತಿ ಓಪನ್ ಮಾಡ್ಕೋಬೇಕು. ನೋಡಿ, ರೈಟ್ ಸೈಡ್ನ ಈ ರೀತಿ ಅಪೋಸಿಟ್ ಇಟ್ಕೊಂಡ್ಬಿಟ್ಟು ರಾಂಗ್ ಸೈಡ್ನ ಮೇಲ್ಗಡೆ ಮಾಡಿಕೊಂಡು ಎರಡನ್ನೂ ನೀಟಾಗಿ ನೋಡಿಕೊಂಡು ಈ ರೀತಿ ಓಪನ್ ಮಾಡ್ಕೊಂಡು ಸೈಡ್ನ ಎರಡು ಜಾಯಿಂಟ್ ಮಾಡಿ ಸೈಡು ಸ್ಟಿಚ್ ಹಾಕಬೇಕು. ಸೈಡ್ ಸ್ಟಿಚ್ನ ಹಾಕ್ಕೋಬೇಕು. ನೀಟಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ಸೈಡ್ ಸ್ಟಿಚ್ಚು ಎಷ್ಟು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದ್ದೀರಾ ಅಷ್ಟು ಮಾತ್ರ ಸ್ಟಿಚ್ ಹಾಕ್ಕೋಬೇಕು. ಎಕ್ಸ್ಟ್ರಾ ಎಲ್ಲ ಹಾಕ್ಕೋಬಾರ್ದು, ನೋಡ್ಕೊಂಡು ಹಾಕ್ಕೊಳ್ಳಿ. ಈ ರೀತಿ ನೀಟಾಗಿ ನಿಧಾನಕ್ಕೆ ನೋಡ್ಕೊಂಡು ಫೋಲ್ಡಿಂಗ್ ಎಲ್ಲ ನೋಡ್ಕೊಂಡ್ಬಿಟ್ಟು ಎರಡು ಲೆವೆಲ್ಲಾಗಿ ನೋಡ್ಕೊಂಡು ಸ್ಟಿಚ್ ಹಾಕ್ಕೋಬೇಕು. ಈ ರೀತಿ ಸೈಡ್ ಸ್ಲಿಟ್ಟು ಇಲ್ಲೊಂದು 2 ಇಂಚಸ್ವರೆಗೂ ಸೈಡ್ ಸ್ಲಿಟ್ ಕೊಡಬೇಕು. ಇಲ್ಲಿ ಫೋಲ್ಡಿಂಗಿಗೆ 1.5 ಇಂಚ್ವರೆಗೂ ಫೋಲ್ಡಿಂಗಿಗೆ ಅಂತ ಮಾರ್ಜಿನ್ ಬಿಟ್ಟಿದ್ದೀವಿ. ಅದಾದಮೇಲೆ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ 2 ಇಂಚೆ ಸೈಡ್ ಸ್ಲಿಟ್ ಕೊಡಬೇಕು. ನಾವು ಟಾಪ್ಗಳಲ್ಲೆಲ್ಲ ಯಾವ ರೀತಿ ಸೈಡ್ ಸ್ಲಿಟ್ ಕೊಡ್ತೀವೋ ಅದೇ ರೀತಿಯೇ ಪ್ಯಾಂಟಲ್ಲೂ ಕೊಡಬೇಕು. ಆವಾಗ ಬೊಟಿಕ್ ಸ್ಟೈಲ್ ರೀತಿಲಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಮತ್ತು ಚೆನ್ನಾಗೂ ಕಾಣಿಸುತ್ತೆ. ಇದು ಸೈಡ್ ಸ್ಲಿಟ್ ಇದೇನು ಇರುತ್ತೋ ಓಪನ್ ಮಾಡ್ಕೊಂಡ್ಬಿಟ್ಟು ಬ್ಯಾಕ್ ಕಡೆ ಫೇಸ್ ಮಾಡಿಕೊಂಡು ಮೇಲ್ಗಡೆ ಟಾಪ್ ಸ್ಟಿಚ್ ಥರ ಹಾಕಬೇಕು. ಕಾಣಿಸ್ತಿದೆ ಅಂದ್ಕೋತಾ ಇದ್ದೀನಿ, ಬ್ಲ್ಯಾಕ್ ಅಲ್ವಾ. ನೋಡಿ, ಈ ರೀತಿ ಮೇಲ್ಗಡೆ ಒಂದು ಟಾಪ್ ಸ್ಟಿಚ್ ಹಾಕ್ಕೋಬೇಕು. ಇದು ಬ್ಯಾಕ್ ಕಡೆ ಫೇಸ್ ಇರಬೇಕು, ಅಂದರೆ ಒಳಗಡೆದೇನು ಕ್ಲಾತ್ ಇರುತ್ತೋ ಅದು ಬ್ಯಾಕ್ ಕಡೆ ಇರಬೇಕು. ಇದು ಫ್ರಂಟ್ ಪಾರ್ಟು. ಈ ರೀತಿ ಸ್ಟಿಚಸ್ ಹಾಕ್ಕೊಂಡ್ಮೇಲೆ ಈಗ ಸೈಡ್ ಸ್ಲಿಟ್ಟು ಕೊಡಬೇಕು. ಯಾವ ರೀತಿ ಅಂದರೆ ನಾವೇನು ಕುರ್ತಿ ಟಾಪ್ಗೆಲ್ಲ ಸೈಡ್ ಸ್ಲಿಟ್ ಕೊಡ್ತೀವೋ ಅದೇ ರೀತಿಯೇ ಕೊಡಬೇಕು. ಇಲ್ಲಿ 1/2 ಇಂಚಿಗೆ ಏನು ಮಾರ್ಕ್ ಮಾಡಿದ್ದೀವೋ ಹೊಲಿಗೆಗೆ ಅಂತ, ಈ 1/2 ಇಂಚಲ್ಲೇ ಕ್ಲಾತ್ನ ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ನಾವು ಟಾಪಲ್ಲೆಲ್ಲ ಯಾವ ರೀತಿ ಸೈಡ್ ಸ್ಲಿಟ್ ಫೋಲ್ಡಿಂಗ್ ಮಾಡ್ತೀವೋ ಅದೇ ಥರನೇ ಫೋಲ್ಡಿಂಗ್ ಕೊಟ್ಟು ಸ್ಟಿಚಸ್ ಹಾಕಬೇಕು. ಇದು ಸ್ಟಿಚಸ್ ಹಾಕಿದ್ಮೇಲೆ ತೋರಿಸ್ತೀನಿ ಒಂದು ನಿಮಿಷ. ನೀಟಾಗಿ ನೋಡ್ಕೊಂಡ್ಬಿಟ್ಟು ಆ 1/2 ಇಂಚಲ್ಲೇ ಫೋಲ್ಡಿಂಗ್ ಮಾಡಿ ನೀಟಾಗಿ ಮೇಲ್ಗಡೆ ಸ್ಟಿಚ್ ಹಾಕಬೇಕು. ನೋಡಿ, ಈ ಥರ ಸೈಡ್ ಸ್ಲಿಟ್ಟು ಕೊಡಬೇಕು. ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಎರಡನ್ನೂ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚಿಂಗ್ ಹಾಕ್ಕೋಬೇಕು. ಇದು ಸ್ಟಿಚಿಂಗ್ ಆದಮೇಲೆ ಇದೇನಿದೆಯೋ ಸೈಡು ಏನು 1/2 ಇಂಚು
ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದ್ದೀವೋ ಅಷ್ಟಕ್ಕೆ ಸೈಡ್ ಸ್ಟಿಚ್ಚು ಹಾಕ್ಕೋಬೇಕು. ಇದೇ ರೀತಿ ಇನ್ನೊಂದು ಸೈಡೂ ಇದೇ ಥರನೇ ಇನ್ನೊಂದು ಸೈಡೂ ಮಾಡ್ಕೋಬೇಕು. ಈಗ ಇದೇ ರೀತಿ ಇನ್ನೊಂದು ಸೈಡು ಮಾಡ್ಕೊಂಡು ಬಿಟ್ಟಾದಮೇಲೆ ಈ ರೀತಿ ಸ್ಟಿಚ್ ಹಾಕ್ಕೋಬೇಕು, ಸೈಡ್ ಸ್ಟಿಚ್ಚು. ಇನ್ನೊಂದು ಸೈಡ್ ಹಾಕ್ಕೊಂಡು ಸೈಡ್ ಸ್ಟಿಚ್ ಹಾಕೋದು ತೋರಿಸ್ತೀನಿ. ನೀಟಾಗಿ ಇನ್ನೊಂದು ಸೈಡು ಒಳಗಡೆದೇನು ಬರುತ್ತಲ್ಲ ಒಳಗಡೆ ಸೈಡು ಆ ಸೈಡಲ್ಲಿ ನೀಟಾಗಿ ಸ್ಟಿಚ್ ಹಾಕ್ಕೋಬಿಡಿ. 1/2 ಇಂಚಿಗೆ ಏನು ಮಾರ್ಜಿನ್ ಇರುತ್ತೆ ಅದಕ್ಕೆ ನೋಡಿಕೊಂಡು ಸ್ಟಿಚ್ ಹಾಕ್ಕೋಬೇಕು. ಈ ಥರ ಸ್ಟಿಚಿಂಗ್ ಎಲ್ಲ ಆದಮೇಲೆ ಮೇಲ್ಗಡೆ ಫೋಲ್ಡಿಂಗ್ ಇರುತ್ತಲ್ಲ, ಮೇಲ್ಗಡೆದು ಈ ರೀತಿ 2 ಇಂಚಸ್ಗೆ ಏನು ಮಾರ್ಜಿನ್ ಬಿಟ್ಟಿದ್ದೀವೋ ಅದನ್ನು ಫೋಲ್ಡಿಂಗ್ ಮಾಡಿ ಈ ರೀತಿ ಫೋಲ್ಡ್ ಮಾಡಬೇಕು. ನಾನು ಎಲಾಸ್ಟಿಕ್ ಹಾಕಲ್ಲ, ಇಲ್ಲಿ ಓಪನ್ ಬಿಟ್ಕೊಂಡಿದ್ದೀನಿ ಮುಂಚೆನೋ ಸ್ವಲ್ಪ ಥ್ರೆಡ್ಡಿಗೋಸ್ಕರ ಅಂತ. ಈ ರೀತಿ ನೀವು ಸ್ಟಿಚ್ಚಿಗೆ ಓಪನ್ ಬಿಟ್ಕೊಂಡ್ಬಿಡಿ. ಈ ಫೋಲ್ಡಿಂಗ್ ಮಾಡಿ ಮೇಲ್ಗಡೆ ಒಂದು 2 ಇಂಚಸ್ಸಿಗೆ ಕರೆಕ್ಟಾಗಿ ಫೋಲ್ಡ್ ಮಾಡಿ ಮೇಲ್ಗಡೆ ಒಂದು ಸ್ಟಿಚಸ್ ಹಾಕಿದ್ರೆ ಸ್ಟ್ರೈಟ್ ಕಟ್ ಪ್ಯಾಂಟಿನ ಸ್ಟಿಚಿಂಗು ಫಿನಿಶು. ಫೈನಲ್ಲಾಗಿ ಪ್ಯಾಂಟೆಲ್ಲ ಸ್ಟಿಚಿಂಗ್ ಮುಗೀತು. ಇಲ್ಲಿ ನೋಡಿ ಓಪನ್ ಬಿಟ್ಕೊಂಡಿದ್ದೀನಿ ನಾನು. ಮಾಡೋದಕ್ಕೋಸ್ಕರ ಟ್ಯಾಗ್ ಮಾಡೋದಕ್ಕೋಸ್ಕರ ಈ ರೀತಿ ಓಪನ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಓಪನ್ ಮಾಡ್ಕೊಳ್ಳಿ. ಈ ರೀತಿ ಫಿನಿಶಿಂಗ್ ಬಂದಿದೆ ನೋಡಿ, ಎಷ್ಟು ನೀಟ್ ಫಿನಿಶಿಂಗ್ ಎಲ್ಲ ನೀಟಾಗಿ ಬಂದಿದೆ. ರೆಡಿಮೇಡ್ ಪ್ಯಾಂಟ್ ಥರನೇ ಫಿನಿಶಿಂಗ್ ಬಂದಿದೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಇದರಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಾಕ್ತೀನಿ. ಓಕೆ, ಥ್ಯಾಂಕ್ ಯು.